ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಶ್ರೀ 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 ಭಾರತೀ ತೀರ್ಥಸ್ವಾಮಿನಃ ಚರಣಾರವಿಂದಾಭ್ಯೋ ನಮಃ. ಶ್ರೀ 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 ವಿಧುಶೇಖರ ಭಾರತಿ ಸ್ವಾಮಿನಃ ಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತವಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟೃಣ್ವನ್ನೋತಿಭಿಃ ಸೀದಸಾದನಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇವತೆ ಧೈನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಇಷ್ಟದೇವತಾ ಕುಲದೇವತಾ ಭೂನಿಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಚರಣಾರವಿಂದಾಭ್ಯೋ ನಮಃ. ವಾಣಿ ಹಿರಣ್ಯಗರ್ಭ ದೇವತಾ ಚರಣಾರವಿಂದಾಭ್ಯೋ ನಮಃ. ಲಕ್ಷ್ಮೀನಾರಾಯಣ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಸಮಸ್ತ ದೇವಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಶಂಕರ ಭಗವತ್ಪಾದರು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಧುರೆಯನ್ನು ಪ್ರವೇಶ ಮಾಡಿದ್ದಾರೆ ಹಾಗೆ ಅಂತ ಹೇಳಿ, ಈ ಮಧುರೆಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಒಂದು ಅತ್ಯಂತ ಘೋರವಾಗಿರ್ತಕ್ಕಂತಹ ಬಹಳ ಭಯಪಡ್ತಕ್ಕಂತಹ ಒಂದು ವಾತಾವರಣ ಅಲ್ಲಿ ಏರ್ಪಾಡಾಗಿರುತ್ತೆ. ಏನಪ್ಪ ಅದು ಅಂದರೆ, ಆ ಮಧುರೆಯನ್ನು ಪಾಂಡ್ಯ ಮಹಾರಾಜ ಆಳ್ತಾ ಇರ್ತಾನೆ. ಆ ಪಾಂಡ್ಯ ಮಹಾರಾಜನ ಒಂದು ಮನಸ್ಸಿನಲ್ಲಿ ಏನಪ್ಪ ಅಂದರೆ, ತಮ್ಮ ವಂಶಜರು ಅಥವಾ ತನ್ನಿಂದಾನೋ ಏನೋ ಒಂದು ಘೋರ ಅಪರಾಧ ನಡೆದೋಗಿದೆ, ಹಾಗಾಗಿ ಅಲ್ಲಿ ನೆಲೆಸಿರ್ತಕ್ಕಂತಹ ತನ್ನ ಕುಲದೇವತೆ ಆಗಿರ್ತಕ್ಕಂತಹ ಮೀನಾಕ್ಷಿ ದೇವಿ ರಾತ್ರಿ ಹೊತ್ತಲ್ಲಿ ಅತ್ಯಂತ ಘೋರವಾಗಿರ್ತಕ್ಕಂತಹ ರೂಪವನ್ನು ಧರಿಸಿ ತಾಮಸಿ ರೂಪದಲ್ಲಿ ತನ್ನ ಕಣ್ಣಿಗೆ ಯಾರು ಕಾಣ್ತಾರೋ ಅವರನ್ನು ತಾನು ಭಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂತಹ ಒಂದು ಅತ್ಯಂತ ಅತ್ಯಂತ ದುಃಖಕರವಾಗಿರ್ತಕ್ಕಂಥ ವಿಚಾರವನ್ನು ಅವನು ಆಲೋಚನೆ ಮಾಡ್ತಿರ್ತಾನೆ. ಆ ಒಂದು ನಗರದಲ್ಲಿ ಜನ ಕತ್ತಲಾಯಿತು ಅಂದರೆ ಸಾಕು ಹೊರಗಡೆ ಬರೋದಕ್ಕೆ ತುಂಬ ಹೆದರ್ತಾ ಇರ್ತಾರೆ. ಮಹಾರಾಜನಿಗೂ ಕೂಡ ಆತಂಕ ಆಗಿರುತ್ತೆ. ಇಂತಹ ಒಂದು ಸಂಕಷ್ಟದಿಂದ ಹೇಗೆ ಹೊರಗಡೆ ಬರೋದು, ನಾವು ಏನು ಪಾಪ ಮಾಡಿದ್ದೀವಿ ಅಂತ ಹೇಳಿ ಈ ಜಗನ್ಮಾತೆಗೆ ಸಾಯಂಕಾಲ ಆದರೆ ಆಹುತಿಯನ್ನು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದಾಳಲ್ಲ ಅಂತ ಹೇಳಿ ಬಹಳ ದುಃಖವಾಗಿರುತ್ತೆ. ಇಂತಹ ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಯಾಣ ಮಾಡಿದಂತಹ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ ಶಂಕರ ಭಗವತ್ಪಾದರು ಈ ಮಧುರೆಯನ್ನು ಪ್ರವೇಶ ಮಾಡಿದ್ರು ಅನ್ನೋ ವಿಚಾರವನ್ನು ನಾವು ನೆನ್ನೆ ಹೇಳ್ತಾ ಇದ್ವಿ. ಶಂಕರ ಭಗವತ್ಪಾದರು ಆ ಮಧುರೆಯನ್ನು ಪ್ರವೇಶ ಮಾಡಿದಾಗ ಪಾಂಡ್ಯ ಮಹಾರಾಜ ಯತಿಗಳನ್ನು ಅತ್ಯಂತ ಗೌರವ ಆದರಗಳಿಂದ ಅವರ ಆ ಅರಮನೆಗೆ ಕರ್ಕೊಂಡು ಹೋಗ್ತಾನಂತೆ. ಯತಿಗಳಿಗೆ ಮಾಡಬೇಕಾಗಿರ್ತಕ್ಕಂತಹ ಸೇವೆಯಲ್ಲಿ ಯಾವುದೂ ಕೂಡ ಅವನ ಲೋಪ ಆಗದೇ ಇರುವ ರೀತಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಆ ಒಂದು ಸೇವೆಯನ್ನು ಮಾಡ್ತಾನೆ. ಪಾದ ಪ್ರಕ್ಷಾಳನೆಗಳನ್ನು ಮಾಡ್ತಾನೆ, ಭಿಕ್ಷೆಯನ್ನು ಕೊಡ್ತಾನೆ. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಮಾಡಿ ಆ ಗುರುಗಳಿಂದ ಆಶೀರ್ವಾದವನ್ನು ಪಡಿತಾನಂತೆ. ಹಾಗಾಗಿ ಎಲ್ಲ ಒಂದು ಆಯಿತು. ಸಾಯಂಕಾಲ ಆಗ್ತಾ ಇದ್ದ ಹಾಗೇನೆ ಶಂಕರ ಭಗವತ್ಪಾದರು ಆ ಪಾಂಡ್ಯ ಮಹಾರಾಜರಿಗೆ ಹೇಳ್ತಾರೆ, ನೋಡಪ್ಪ, ನಾನು ಈಗ ದೇವಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ರಾತ್ರಿ ನಾನು ಅಲ್ಲೇ ಇರ್ತೀನಿ. ಇದ್ದು ಆ ದೇವಿಯ ಆರಾಧನೆಯನ್ನು ಮಾಡಬೇಕು, ಜಪ ತಪಗಳನ್ನು ಮಾಡಬೇಕು, ಅವಳಿಗೆ ನಾನು ಪೂಜೆಯನ್ನು ಮಾಡಬೇಕು ಹಾಗೆ ಅಂತ ಹೇಳಿ ಕೇಳ್ತಾರಂತೆ. ಈ ಮಾತನ್ನು ಕೇಳಿದ ತಕ್ಷಣವೇ ಆ ಮಹಾರಾಜನಿಗೆ ದಿಗ್ಭ್ರಮೆ ಆಗಿಬಿಡುತ್ತೆ. ಯಾರಾದರೂ ಆಗಲಿ ಆ ಪ್ರತಿನಿತ್ಯ ನಡೀತಿರ್ತಕ್ಕಂತಹ ಆ ಘೋರವನ್ನು ನೋಡ್ತಾ ಇರ್ತಕ್ಕಂತಹ ಆ ಮಹಾರಾಜನಿಗೆ ತನ್ನ ಪ್ರಜೆಗಳಿಂದಕ್ಕೆ ರಕ್ಷಣೆ ನೀಡಬೇಕು, ಯಾವಾಗ ಇಂತಹ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಬಹಳ ದುಃಖ ಪಡ್ತಿರ್ತಕ್ಕಂತಹ ಆ ಮಹಾರಾಜ
ಯತಿ, ಪುಟ್ಟ ಬಾಲಕ. ಈ ಹುಡುಗ ಯತಿ ರೂಪದಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ನಾವು ಅವನ್ನ ಕಳಿಸೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಶಂಕರ ಭಗವತ್ಪಾದರಿಗೆ ಕೈ ಮುಗಿದು ಹೇಳ್ತಾನಂತೆ, ಸ್ವಾಮಿ, ನಿಮ್ಮ ಒಂದು ಕಾರ್ಯಗಳಿಗೆ, ನಿಮ್ಮ ಒಂದು ಅನುಷ್ಠಾನಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಂಗವಾಗಲಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ಅಡಚಣೆಗಳಾಗಲಿ ಬರದೇ ಇರೋ ರೀತಿಯಲ್ಲಿ ನಾನು ನೋಡ್ಕೊತೀನಿ ಸ್ವಾಮಿ. ದಯವಿಟ್ಟು ನಿಮ್ಮ ಮನಸ್ಸನ್ನು ಬದಲಾಯಿಸಿ ಈ ನನ್ನ ಅರಮನೆಯಲ್ಲಿಯೇ ಇರಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಇದು ಸಂದರ್ಭ ಚೆನ್ನಾಗಿಲ್ಲ, ರಾತ್ರಿ ಹೊತ್ತು ನೀವು ಅಲ್ಲಿರೋದು ಸರಿಯಿಲ್ಲ, ಇಲ್ಲಿ ಪರಿಸ್ಥಿತಿ ಸರಿಯಿಲ್ಲ ಅಂತ ಹೇಳಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಆ ಪಾಂಡ್ಯ ಮಹಾರಾಜ ಶಂಕರ ಭಗವತ್ಪಾದರಿಗೆ ಕೊಡ್ತಾನಂತೆ. ಯಾವಾಗ ಶಂಕರ ಭಗವತ್ಪಾದರಿಗೆ ಈ ಒಂದು ವಿಷಯವನ್ನು ತಿಳಿಸಿದ್ನೋ, ಶಂಕರ ಭಗವತ್ಪಾದರಿಗೆ ಈ ವಿಷಯ ಮೊದಲೇ ತಿಳಿದೋಗಿರುತ್ತೆ. ಆ ಕಾರಣಕ್ಕೋಸ್ಕರನೇ ಅವರಲ್ಲಿಗೆ ಹೋಗಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿರ್ತಾರೆ. ಈ ಮಹಾರಾಜನ ಮಾತನ್ನು ಅವರು ಕೇಳೋದಿಲ್ಲ. ಭಗವತ್ಪಾದರು ಏನು ಹೇಳ್ತಾರೆ, ಅಯ್ಯ ಮಹಾರಾಜ, ಯತಿಗಳು ಎಲ್ಲಿ ಭಕ್ತರು ಅಥವಾ ಶಿಷ್ಯರು ಕರೀತಾರೋ ಆ ಒಂದು ಸ್ಥಳಕ್ಕೆ ಹೋಗಬೇಕು, ಅದೇ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು, ಅಲ್ಲಿಂದ ಹೊರಟು ಬಿಡಬೇಕೇ ವಿನಃ ಗೃಹಸ್ಥರ ಮನೆಗಳಲ್ಲಾಗಲಿ ಅರಮನೆಗಳಲ್ಲಾಗಲಿ ಎಲ್ಲೂ ಕೂಡ ಅಲ್ಲಿ ರಾತ್ರಿ ಕಳೀತಕ್ಕದ್ದಲ್ಲ. ಇದು ನಮ್ಮ ಯತಿ ಧರ್ಮಕ್ಕೆ ಲೋಪ. ಹಾಗಾಗಿ ನಾನು ದೇವಸ್ಥಾನದಲ್ಲಿ, ಆ ಅಮ್ಮನವರ ದೇವಸ್ಥಾನದಲ್ಲೇ ಇದ್ದು ಆಕೆಯ ಒಂದು ಜಪ ತಪಗಳನ್ನು ನಾನು ಮಾಡ್ಕೊತೀನಿ, ನನಗೆ ನೀನು ಅವಕಾಶ ಕೊಟ್ಬಿಡು ಅಂತ ಹೇಳಿ ಕೇಳ್ತಾರಂತೆ. ಮಹಾರಾಜ ಎಷ್ಟು ವಿಧದಲ್ಲಿ ಆ ಶಂಕರ ಭಗವತ್ಪಾದರಿಗೆ ಕೈ ಮುಗಿದು ಕೇಳಿದ್ರು ಕೂಡ ಭಗವತ್ಪಾದರ ಸಂಕಲ್ಪನೆ ಬೇರೆ ಇರೋದ್ರಿಂದ ಅವರು ಅವನ ಮಾತನ್ನ ಒಪ್ಪೋದಿಲ್ಲ, ಅವರು ಹೊರಟೇ ಬಿಡ್ತಾರಂತೆ. ಯಾವಾಗ ಈ ಬಾಲಶಂಕರರು ಮಧುರೆ ಮೀನಾಕ್ಷಿ ದೇವಸ್ಥಾನಕ್ಕೆ ಹೊರಟರು ಅಂತ ತಕ್ಷಣವೇ ಆ ಮಹಾರಾಜನ ಎದೆಯಲ್ಲಿ ಪುಕ 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 ಅಂತ ಹೆದರ್ಕೋತಾ ಇದ್ದಾನಂತೆ. ಗಡಗಡ ಗಡಗಡ ನಡುತ್ತಿದ್ದಾನೆ. ಅಯ್ಯೋ ಮಹಾನುಭಾವ, ಇಂತಹ ಒಬ್ಬ ಯತಿ ನಮ್ಮ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಗುರುಪೂಜೆಯನ್ನ ಮಾಡಿಸ್ಕೊಂಡು ಈ ಯತಿ ಹೋಗಿ ಆ ಮೃತ್ಯು ಕೂಪಕ್ಕೆ ಹೋಗ್ತಾ ಇದ್ದಾನಲ್ಲ, ಮೊದಲು ಮಾಡಿರ್ತಕ್ಕಂಥ ಪಾಪ ಯಾವ ಘೋರ ಪಾಪ ಮಾಡಿದವೋ ಏನೋ ಗೊತ್ತಿಲ್ಲ, ಆ ಪಾಪದಿಂದನೇ ನಾನು ಈ ಮಹಾರಾಜನಾಗಿದ್ದು ನನ್ನ ಈ ರಾಜ್ಯದಲ್ಲಿ ಆ ಜಗನ್ಮಾತೆ ಸಾಯಂಕಾಲ ಆದರೆ ಆ ತಾಮಸಿ ರೂಪವನ್ನು ಧರಿಸ್ಬಿಡ್ತಾ ಇದ್ದಾಳೆ. ಅಯ್ಯೋ, ಇನ್ನು ಈ ಯತಿ ಇನ್ನು ಅಲ್ಲಿಗೆ ಹೋಗ್ತಾ ಇದ್ದಾನೆ, ಇನ್ನು ನನ್ನ ಮನೆಯಿಂದ ಅಲ್ಲಿಗೆ ಹೋಗಿ ಅವನಿಗೇನಾದರೂ ಮೃತ್ಯುವಾಗ್ಬಿಟ್ರೆ ಇನ್ಯಾವ್ಯಾವ ಕಷ್ಟ ಅನುಭವಿಸಬೇಕು, ಈ ನನ್ನ ರಾಜ್ಯದ ಗತಿ ಏನು, ನನ್ನ ಕುಟುಂಬದ ಗತಿ ಏನು, ವಂಶದ ಗತಿ ಏನು ಅಂತೇಳಿ ಅತ್ಯಂತ ದುಃಖಿತನಾಗ್ಬಿಟ್ಟಿದ್ದಾನೆ. ಗಡಗಡ ಅಂತ ನಡುಕ್ತಾ ಇದ್ದಾನೆ, ಹೆದರ್ಕೊಂಡ್ಬಿಟ್ಟಿದ್ದಾನೆ. ಇವೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಳ್ಳದೆ ಮಹಾನುಭಾವರಾಗಿರ್ತಕ್ಕಂಥ ಶಂಕರ ಭಗವತ್ಪಾದರು ಆ ಮಧುರೆ ಮೀನಾಕ್ಷಿ ದೇವಸ್ಥಾನಕ್ಕೆ ಸಾಯಂಕಾಲ ಹೋಗ್ತಾರಂತೆ. ಮಧುರೆ ಮೀನಾಕ್ಷಿ ದೇವಸ್ಥಾನದಲ್ಲಿ ಆ ಗರ್ಭಗುಡಿಯಿಂದ ಈಚೆ ಕಡೆ ಒಂದು ದೊಡ್ಡ ಪ್ರಾಂಗಣ, ಆ ಪ್ರಾಂಗಣದ ಮಂಟಪ, ಆ ಮಂಟಪದಲ್ಲಿ ಕೂತು ಆ ಜಗಜ್ಜನನಿಯನ್ನ ಆತ ಪ್ರಾರ್ಥನೆಯನ್ನ ಜಪವನ್ನ ಮಾಡೋದಿಕ್ಕೆ ಆರಂಭ ಮಾಡ್ತಾರಂತೆ. ಕಣ್ಣಿನಿಂದ ಆ ದೇವಿಯನ್ನ ನೆನೆಸ್ಕೊಂಡು ಆ ಜಗಜ್ಜನನಿ ತನ್ನ ಮುಂದೆ ಪ್ರತ್ಯಕ್ಷ ಆಗೋ ರೀತಿಯಲ್ಲಿ ತನ್ನ ಶಕ್ತಿಯಿಂದ ಆ ದೇವಿಯನ್ನ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಅವರು ಧ್ಯಾನಿಸೋದಕ್ಕೆ ಆರಂಭ ಮಾಡ್ತಾರಂತೆ. ಅಷ್ಟೊತ್ತಿಗೆ ಆಗಲೇ ಕತ್ತಲೆ ಆಗೋಗಿದೆ. ಪ್ರತಿನಿತ್ಯದಂತೆ ಆ ಶ್ಯಾಮಲ ವರ್ಣೆಯಾಗಿರ್ತಕ್ಕಂತಹ ಆ ಜಗನ್ಮಾತೆ ಎದ್ದು ಬರಬೇಕು. ಆ ಸಂದರ್ಭಕ್ಕೆ ಸರಿಯಾಗಿ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಎಲ್ಲ ಗಂಟೆಗಳು ಕೂಡ ತಾನೇ ಹೊಡ್ಕೊಳ್ಳೋದಕ್ಕೆ ಪ್ರಾರಂಭವಾಗಿಬಿಡಿದೆ. ದೀಪಗಳು ಉರಿತಿದ್ದಂತಹ ದೀಪಗಳು ಹೆಚ್ಚಾಗಿ ಪ್ರಜ್ವಲಿಸೋದಕ್ಕೆ ಆರಂಭವಾಗಿಬಿಟ್ಟಿದೆ. ಇಡೀ ದೇವಸ್ಥಾನ ಮಂಗಳಮಯವಾಗಿ ಕಾಣಿಸ್ತಾ ಇದೆ. ಆ ಒಂದು ದಿವ್ಯವಾಗಿರ್ತಕ್ಕಂತಹ ಆ ಅದ್ಭುತವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಮೀನಾಕ್ಷಿ ದೇವಿ ಎದ್ದು ಆ ವಿಗ್ರಹದಿಂದ ಎದ್ದು ನಿಲ್ತಾಳಂತೆ. ಆ ತಾಯಿ ಮೇಲೆದ್ದು ನಿಂತಾಗ ಅವಳ ಕಾಲಲ್ಲಿದ್ದಂತಹ ಕಾಲಂದಿಗೆ ಗೆಜ್ಜೆಗಳ ಸದ್ದು ಝಲ್ ಝಲ್ ಅಂತ ಕೇಳಿಸ್ತಾ ಇದೆ. ಅಮೋಘವಾಗಿರ್ತಕ್ಕಂತಹ ಓಂಕಾರ ನಾದ. ಆ ಒಂದು ಸಂದರ್ಭ ತುಂಬ ಶುಭವಾಗಿ ಕಾಣಿಸ್ತಾ ಇದೆ. ಆ ಜಗಜ್ಜನನಿ ಅಲ್ಲಿ
ಎದ್ದು ನಿಂತಿದ್ದಾಳಂತೆ ಪ್ರತ್ಯಕ್ಷವಾಗಿ. ಯಾವಾಗ ಆ ಜಗಜ್ಜನನಿ ಆ ಮಧುರೆ ಮೀನಾಕ್ಷಿ ಆ ಹೊಸಲಿನ ಆ ಗರ್ಭಗುಡಿಯ ಹೊಸಲಿಗೆ ಬಂದು ನಿಂತಾಗ ಸ್ವಲ್ಪ ಹೊತ್ತು ಆದ ತಕ್ಷಣ ಆ ಒಂದು ಕಾಲನ್ನು ಹೊರಗಡೆ ಇಡ್ತಾಳಂತೆ. ಕಾಲನ್ನು ಆ ಹೊಸಲಿನಿಂದ ಹೊರಗಡೆ ಇಡ್ತಾಳೆ, ಗರ್ಭಗುಡಿಯಿಂದ ಹೊರಗಡೆ ಇಡ್ತಾಳೆ. ಇಟ್ಟ ತಕ್ಷಣ ಅವಳಲ್ಲಿ ಆ ಒಂದು ತಾಮಸಿ ಗುಣ ಆವರಿಸ್ಕೊಳ್ಳೋದಕ್ಕೆ ಆರಂಭ ಮಾಡಿಬಿಡುತ್ತಂತೆ. ಶ್ವೇತವರ್ಣೆಯಾಗಿರ್ತಕ್ಕಂತಹ ಆ ಜಗನ್ಮಾತೆ ನೀಲವರ್ಣೆ ಆಗೋಗ್ಬಿಟ್ಟಿದ್ದಾಳೆ. ವಿಪರೀತವಾಗಿರ್ತಕ್ಕಂತಹ ಆ ರೌದ್ರತೆ ಮೈಯಲ್ಲಿ ಪ್ರಕಾಶಿಸ್ತಾ ಇದೆಯಂತೆ. ಒಳಗಡೆ ಇದ್ದಂತಹ ಸೌಮ್ಯತೆ ಹೊರಟೋಯ್ತು. ಈಚೆ ಬಂದಾಗ ಆ ಜಗನ್ಮಾತೆಯ ಒಂದು ಆ ಬಣ್ಣವೇ ಬದಲಾಗೋಗಿದೆ, ನೀಲವರ್ಣಕ್ಕೆ ತಿರುಗಿಬಿಟ್ಟಿದೆ. ವಿಪರೀತವಾಗಿರ್ತಕ್ಕಂತಹ ಘೋರ ರೂಪ, ಆ ಕಣ್ಣುಗಳಲ್ಲಿ ವಿಪರೀತವಾಗಿರ್ತಕ್ಕಂತಹ ಕೆಂಪು. ಹೀಗೆ ಅವಳನ್ನು ಯಾರು ನೋಡಿದ್ರು ಕೂಡ ಹಾಗೆ ಮೂರ್ಛೆ ಹೋಗ್ಬಿಡಬೇಕು, ಎದೆ ಹೊಡೆದೋಗ್ಬಿಡಬೇಕು. ಅಂತಹ ರೌದ್ರ ರೂಪವನ್ನು ತಾಳಿರ್ತಕ್ಕಂತಹ ಆ ಜಗನ್ಮಾತೆ ಹೊರಗಡೆ ಬರ್ತಾಳಂತೆ. ಬಂದು ಎಡಗಡೆ ನೋಡ್ತಾಳೆ. ಒಬ್ಬ ಬಾಲಕ ಆ ಮಂಟಪದಲ್ಲಿ ಕೂತು ಜಪವನ್ನು ಮಾಡ್ತಾ ಇದ್ದಾನೆ. ತಾಯಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾರು ಈ ಬಾಲಕ? ಈ ಹೊತ್ತಲ್ಲಿ ಸಾಮಾನ್ಯವಾಗಿ ದೊಡ್ಡವರೇನೆ ಈ ದೇವಸ್ಥಾನದಲ್ಲಿ ಸುತ್ತಮುತ್ತ ಬೀದಿನಲ್ಲೇ ತಿರುಗೋದಿಲ್ಲ. ಜನಗಳು ಬರೋದಕ್ಕೆ ಹೆದರ್ತಾರೆ. ಇಷ್ಟೊತ್ತಿನಲ್ಲಿ ನಾನು ಅವ್ರನ್ನ ಆವಾಹನ ತಗೊಂಡ್ಬಿಡ್ತೀನಿ ಅಂತ ಹೇಳಿ ಆ ಭಯದಲ್ಲಿ ಅವ್ರು ಬರೋದಿಲ್ಲ. ಆದರೆ ಈ ಹುಡುಗ ಪ್ರತ್ಯಕ್ಷವಾಗಿ ಇಲ್ಲಿ ನನ್ನ ದೇವಸ್ಥಾನದಲ್ಲಿ ಆ ಒಂದು ಮಂಟಪದಲ್ಲೇ ಕೂತ್ಕೊಂಡಿದ್ದಾನೆ, ಎಷ್ಟು ಧೈರ್ಯವಂತ ಇವನು, ಯಾರು ಅಂತ ಹೇಳಿ ಆಕೆ ತಿರುಗಿ ನೋಡ್ತಾಳಂತೆ. ಜಗನ್ಮಾತೆ ಅಲ್ಲಿ ತಿರುಗಿ ನೋಡಿದಾಗ ಆ ಮುಖದಲ್ಲಿ ಅತ್ಯಂತ ಹೆಚ್ಚಾದ ತೇಜಸ್ಸು, ಆ ಇಟ್ಕೊಂಡಿರ್ತಕ್ಕಂತಹ ಆ ವಿಭೂತಿ, ಕುಂಕುಮ, ಗಂಧ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಇದನ್ನೆಲ್ಲ ನೋಡ್ತಾಳಂತೆ. ಒಂದು ಕ್ಷಣ ಆ ಜಗನ್ಮಾತೆಗೆ ಬಾಲ ಪರಶಿವನೇ ಅನ್ನುವಂತಹ ಒಂದು ಅನುಮಾನ ಮೂಡುತ್ತಂತೆ. ಅದ್ಭುತವಾಗಿರ್ತಕ್ಕಂತಹ ಒಂದು ಸಂದರ್ಭ. ಆ ತಾಯಿ ಅವನನ್ನು ನೋಡ್ತಾ ಇದ್ದಾಳೆ. ನೋಡೋಣ ಅಂತ ಹೇಳಿ ಆ ತಾಯಿ ಅವನ ಮುಂದೆ ಬಂದು ನಿಂತ್ಕೊಂತಾಳಂತೆ. ಜಗನ್ಮಾತೆ ಶಂಕರ ಭಗವತ್ಪಾದರ ಮುಂದೆ ಆ ಒಂದು ರೌದ್ರ ರೂಪದಲ್ಲಿ ಬಂದು ನಿಂತಾಗ ನಮ್ಮ ಶಂಕರ ಭಗವತ್ಪಾದರು ಕಣ್ಣು ತೆಗೆದು ನೋಡ್ತಾರಂತೆ. ಆ ತಾಯಿ ಎದುರುಗಡೆ ನಿಂತು ಬಿಟ್ಟಿದ್ದಾಳೆ. ಆದರೆ ಇವರಿಗೆ ಕೊಂಚ ಕೂಡ ಭಯ ಆಗಲಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂತಹ ಭಯ ಪಡಲಿಲ್ಲ ಆ ಶಂಕರ ಭಗವತ್ಪಾದರು. ಯಾಕೆಂತಂದರೆ ಅವರಿಗೆ ತಾಯಿ ಕಾಣಿಸ್ತಾ ಇದ್ದಾಳೆ. ಯಾವುದೇ ರೌದ್ರ ರೂಪ ಇದ್ರೂ ಕೂಡ ಅವರ ಕಣ್ಣಿಗೆ ತಾಯಿ ಕಾಣಿಸ್ತಾ ಇದ್ದಾಳೆ. ಹಾಗಾಗಿ ಯಾವ ಮಗು ಕೂಡ ತನ್ನ ತಾಯಿ ಯಾವುದೇ ರೀತಿಯಲ್ಲಿದ್ದರೂ ಕೂಡ ಭಯ ಪಡೋದಿಲ್ಲ. ಹಾಗಾಗಿ ಆ ಜಗನ್ಮಾತೆಯನ್ನು ನೋಡಿದಂತಹ ಶಂಕರ ಭಗವತ್ಪಾದರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವಳನ್ನು ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಅವಳನ್ನು ನೋಡಿದ್ದೇ ಅವರಿಗೆ ಅತ್ಯಂತ ಸಂತೋಷವಾಗಿಬಿಟ್ಟಿದೆ. ಷಡಾಧಾರ ಪಂಕೆ ರುಹಾಂತರ್ ವಿರಾಜತ್ತು ಶುಮ್ನಾಂತರಾಲೇತಿ ತೇಜೋಲಸಂತೀಂ ಸುಧಾಮಂಡಲಂ ದ್ರಾವಯಂತೀಂ ಬಿಭಂತೀಂ ಸುಧಾಮೂರ್ತಿ ಮೀಡೆ ಚಿದಾನಂದ ರೂಪಾಂ ಅಂತ ಹೇಳಿ ಆಕೆಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸ್ತೋತ್ರ ಆ ದೇವಿಯನ್ನು ನೋಡಿದ ತಕ್ಷಣನೇ ತನಗೆ ತಾನೇ ಹೊರಹೊಮ್ಬಿಟ್ಟಿದೆ. ಅವರನ್ನ ಕಬಳಿಸ್ಬಿಡ್ಬೇಕು ಅಂತ ಬಂದಂತಹ ಆ ಜಗನ್ಮಾತೆ ಆ ತಾಮಸಿ ಮೂರ್ತಿಗೆ ಈ ಒಂದು ಸ್ತೋತ್ರ ಹೇಗೆ ಕೇಳಿಸ್ತಾ ಇದೆ ಅಂತಂದ್ರೆ ಅಮೃತಧಾರೆ ತರ ಕೇಳಿಸ್ತಾ ಇದ್ದಂತೆ. ಈ ಒಂದು ಸ್ತೋತ್ರ ಅವಳ ಮನಸ್ಸಿನಲ್ಲಿ ಒಂದು ನಗುವನ್ನ ತರಿಸ್ತಾ ಇದೆಯಂತೆ. ಈ ರೌದ್ರ ರೂಪ ಕೂಡ ಇವನ ಹೆದರ್ಕೊಳ್ಳದೆ ನನಗೆ ಈ ಶ್ಲೋಕವನ್ನು ಹೇಳಿದ್ದಾನೆ, ಅತ್ಯಂತ ಮನೋಹರವಾಗಿರ್ತಕ್ಕಂಥದ್ದನ್ನು ಹೇಳಿದ್ದಾನೆ. ಹಾಗೆ ಹೇಳಿ ಅವ್ರೇನು ಹೇಳಿದ್ದಾರೆ ಅಂತಂದ್ರೆ ಸುಧಾಮೂರ್ತಿ ಮೀಡೆ ಚಿದಾನಂದ ರೂಪ ಅಂತ ಹೇಳಿ, ಆಹಾ ಎಷ್ಟು ಸೊಗಸಾಗಿ ವರ್ಣಿಸಿದ್ದಾನಪ್ಪ
ಅಂತ ಆ ಜಗನ್ಮಾತೆ ತನ್ನ ಮನಸ್ಸಿನಲ್ಲೇ ಅನ್ಕೋತಾ ಇದ್ದಾಳಂತೆ. ಆ ಜಗನ್ಮಾತೆಗೆ ಈ ಒಂದು ಶ್ಲೋಕಗಳು ಅಷ್ಟು ಮನಸ್ಸಿಗೆ ಹಿತವಾಗಿದೆ ಅಂದರೆ ಆ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳಿ, ಆ ಶಂಕರ ಭಗವತ್ಪಾದರ ಆ ಭಕ್ತಿ ಅವರ ಮನಸ್ಸಿನಲ್ಲಿ ಏನು ಇತ್ತು ಅದನ್ನು ಹೇಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ. ಬೇರೆ ಯಾರಾದರೂ ಆಗಿದ್ರೆ ಆ ಒಂದು ರೌದ್ರ ರೂಪ ನೋಡಿ ಹೆದರು ಬಿಡ್ತಿದ್ರೋ ಏನೋ, ಆದರೆ ಆ ಜಗನ್ಮಾತೆಯನ್ನು ನೋಡಿದಂತಹ ಆ ಶಂಕರ ಭಗವತ್ಪಾದರು ಯಾವುದೇ ರೀತಿಯಾಗಿರ್ತಕ್ಕಂಥ ಅಳುಕು ಇಲ್ಲದೆ ಆ ಒಂದು ಪ್ರಾರ್ಥನೆಯನ್ನು ಮಾಡಿದಾರಂತೆ. ಆ ಸ್ತುತಿಯಲ್ಲಿ ತೊಡಗಿರ್ತಕ್ಕಂತಹ ಆ ಜಗನ್ಮಾತೆಯ ಒಂದು ಆ ಭಕ್ತಿ, ಆ ಜಗನ್ಮಾತೆ ಮೇಲಿರ್ತಕ್ಕಂತಹ ಆ ಭಕ್ತಿಯ ಪಾರವಶ್ಯತೆ ತೀವ್ರತೆ ಅವಳಿಗೆ ಆಶ್ಚರ್ಯವನ್ನು ಉಂಟು ಮಾಡಿಬಿಟ್ಟಿದೆಯಂತೆ. ಅವರು ತೋರಿಸ್ತಿದ್ದಂತಹ ಭಕ್ತಿ ಅಮ್ಮ ಅಂತ ಹೇಳಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಭಕ್ತಿ ಪಾರವಶ್ಯತೆ ಅವರಿಗೆ ಆ ತಾಯಿಗೆ ಆಶ್ಚರ್ಯವನ್ನು ಉಂಟು ಮಾಡಿಬಿಟ್ಟಿದೆ. ಭಯ ಇಲ್ಲ ಅವನಿಗೆ, ಆದರೆ ಭಕ್ತಿ ಜಾಸ್ತಿ ಆಗೋಗಿದೆಯಲ್ಲ ಅನ್ನುವಂತಹ ಆ ಒಂದು ವಿಕೃತ ರೂಪಕ್ಕೆ ಹೆದರದೆ ಆತನ ಆತ್ಮಸ್ಥೈರ್ಯವನ್ನು ನೋಡಿ ಆಕೆ ಒಂದು ಕ್ಷಣ ಚಕಿತಳಾಗ್ತಾಳಂತೆ. ಜ್ವರತ್ಕೋಟಿ ಬಾಲಾರ್ಕ ಬಾಸಾರುಣಾಂಗಿ ಸುಲಾವಣ್ಯ ಶೃಂಗಾರ ಶೋಭಾಭಿರಾಮಾಂ ಮಹಾಪದ್ಮ ಕಿಂಜಲ್ಕ ಮಧ್ಯೆ ವಿರಾಜ ತ್ರಿಕೋಣೆ ನಿಷಣ್ಣಾಂ ಭಜೆ ಶ್ರೀ ಭವಾನಿ. ನೋಡಿ ಎಷ್ಟು ಚೆನ್ನಾಗಿ ಆ ಅರ್ಧ ಕಣ್ಣಿನಿಂದ ಆತ ಭಕ್ತಿ ಪರವಶನಾಗಿ ಸ್ತುತಿಸ್ತಾ ಇದ್ದಾನಂತೆ ಆ ಜಗನ್ಮಾತೆಯನ್ನ. ಮೊಣಕಾಲ ಮೇಲೆ ಕೂತು ಬಿಟ್ಟಿದ್ದಾರೆ ಶಂಕರ ಭಗವತ್ಪಾದರು. ಪದ್ಮಾಸನ ಹಾಕೊಂಡು ಕೂತಿದ್ದವರು ಮೊಣಕಾಲ ಮೇಲೆ ಕೂತು ಆ ಜಗನ್ಮಾತೆಯನ್ನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ತಮ್ಮಲ್ಲಿ ತಾವೇ ಆ ಒಂದು ಶ್ಲೋಕಗಳನ್ನು ರಚಿಸ್ಕೊಳ್ತಾ ಇಂತಹ ಯುವ ಯೋಗಿ ಪುಂಗವನನ್ನು ನೋಡಿದಂತಹ ಆ ಜಗನ್ಮಾತೆ ಹಾಗೂ ಇಬ್ಬರೂ ಕೂಡ ಅವನನ್ನು ನೋಡಿದ ಜಗನ್ಮಾತೆಯು ಆನಂದ ಪರಿವಶಳಾಗಿದ್ದಾಳೆ. ಇವರು ಕೂಡ ತಾಯಿ ಜಗನ್ಮಾತೆಯನ್ನು ನೋಡಿ ಅತ್ಯಂತ ಆನಂದ ಪರಿವಶರಾಗ್ಬಿಟ್ಟಿದ್ದಾರೆ. ಈ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರವನ್ನ ಶಂಕರ ಭಗವತ್ಪಾದರ ಬಾಯಿನಿಂದ ಹೇಗೆ ಬರ್ತಿತ್ತಂತೆ ಅಂದರೆ, ಗಂಗೆಯ ಪ್ರವಾಹ ಹೇಗೆ ಬರ್ತಾ ಇದೆಯೋ, ಎಲ್ಲೂ ಕೂಡ ಅಡೆತಡೆ ಇಲ್ಲದೆ ಹೇಗೆ ಬರ್ತಾ ಇದೆಯೋ ಅದೇ ರೀತಿಯಲ್ಲಿ ಈ ಭವಾನಿಯ ಸ್ತುತಿ ಹೊರಗಡೆ ಬರ್ತಾ ಇದೆಯಂತೆ. ಇಂತಹ ಅಪೂರ್ವವಾಗಿರ್ತಕ್ಕಂತಹ ಅತ್ಯಂತ ಸಂತೋಷ ಕೊಡ್ತಕ್ಕಂತಹ ಈ ಒಂದು ಸ್ತೋತ್ರವನ್ನ ಕೇಳಿದ ಜಗನ್ಮಾತೆ ಒಂದು ಕ್ಷಣ ಆಶ್ಚರ್ಯಪಟ್ಟು ಬಿಡ್ತಾಳಂತೆ. ತಾಮಸದಿಂದ ತುಂಬಿದ್ದಂತಹ ಆ ಜಗನ್ಮಾತೆಯ ಹೃದಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಾತ್ವಿಕವಾಗಿರ್ತಕ್ಕಂತಹ ಒಂದು ಕಿರಣಗಳು ಹೊರಗಡೆ ಬರ್ತಾ ಇದ್ದಂತೆ. ಆ ರೌದ್ರತೆಯನ್ನು ಹೊರಟೋಗ್ಬಿಡ್ತಾ ಇದೆ. ಈ ಒಂದು ಸ್ತೋತ್ರದಿಂದ ಆಕೆ ಸಂತೃಪ್ತಳಾಗ್ಬಿಡ್ತಾ ಇದ್ದಾಳೆ. ಯಾವಾಗ ಆಕೆ ಆ ಸ್ತೋತ್ರದಿಂದ ಸಂತೃಪ್ತಳಾಗ್ಬಿಟ್ಲೋ ಜಗನ್ಮಾತೆಗೆ ಸಾತ್ವಿಕ ಸ್ವಭಾವ, ಆ ಸಾತ್ವಿಕತೆ ಒಳಗಡೆಯಿಂದ ಹೊರಗಡೆ ಬರ್ತಾ ಇದ್ದಂತೆ. ಆ ಶ್ಲೋಕದ ಈ ಎರಡು ಸಾಲುಗಳು ಮಹಾಪದ್ಮ ಕಿಂಜಲ್ಕ ಮಧ್ಯೆ ವಿರಾಜ ತ್ರಿಕೋಣೆ ನಿಷಣ್ಣ ಭಜೆ ಶ್ರೀ ಭವಾನಿ ಅಂತ ಹೇಳಿ ನೋಡಿ. ಈ ಒಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಏನಪ್ಪ ಅಂತಂತಂದ್ರೆ, ಶ್ರೀಚಕ್ರದ ಮೇಲ್ಗಡೆ ಇರ್ತಕ್ಕಂತಹ ಆ ಒಂದು ಬಿಂದುವಿನ ಸುತ್ತ ಇರ್ತಕ್ಕಂತಹ ಒಂದು ತ್ರಿಕೋಣ, ಆ ತ್ರಿಕೋಣದ ಮೇಲ್ಗಡೆ ಶಿವಶಕ್ತೈಕ ರೂಪಿಣಿಯಾಗಿ ನೀನು ಅಲ್ಲಿ ವಿರಾಜಿಸ್ತಾ ಇದೆಯಾ ತಾಯಿ ಅಂತ ಹೇಳಿ ಆ ಪರಾಶಕ್ತಿಯನ್ನ ಜ್ಞಾಪಿಸ್ತಾ ಇದ್ದಾರಂತೆ. ಇಂತಹ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಚಿಕ್ಕ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ನನ್ನ ಶ್ರೀಲ ಚಕ್ರದಲ್ಲಿ ನನ್ನ ಇರುವಿಕೆಯನ್ನು ಅವನು ನನಗೆ ಗುರುತು ಮಾಡಿಕೊಡ್ತಾ ಇದ್ದಾನೆ ಅಂತ ಆನಂದವನ್ನು ಪಡ್ತಾ ಇದ್ದಾಳಂತೆ ಆಕೆ. ಇಂತಹ ಒಳ್ಳೆಯ ಒಂದು ಸಂದರ್ಭದಲ್ಲಿ ನನಗೆ ಈ ತಾಮಸ ಸ್ವಭಾವ ಬೇಕಾ, ನನಗೆ ಈ ತಾಮಸ ಸ್ವಭಾವ ಬೇಕಾ, ಈ ಒಂದು ರೂಪ ಬೇಕಾ ಅಂತ ಆಕೆ ಯೋಚನೆಯನ್ನು ಮಾಡ್ತಾ ಇದ್ದಾಳೆ. ಹಾಗೆ ಈ ಒಂದು ತಾಮಸ
ಸ್ವಭಾವದಿಂದ ಅಥವಾ ತಾಮಸಿ ರೂಪದಿಂದ ತಾನೇ ಸೃಷ್ಟಿ ಮಾಡಿರ್ತಕ್ಕಂತಹ, ತಾನೇ ಪಾಲನೆ ಮಾಡ್ತಾ ಇರ್ತಕ್ಕಂತಹ ಈ ಜಗತ್ತನ್ನು ನಾನೇ ಪ್ರಳಯ ಮಾಡಬೇಕೆ, ನಾನೇ ಸುಟ್ಟಾಕಬೇಕೆ, ವಿಕಾರಣವಾಗಿ ಯಾವುದೇ ಕಾರಣನೇ ಇಲ್ಲದೆ ಈ ರೀತಿ ಮಾಡಬೇಕೆ ನಾನು? ಅದು ತಪ್ಪಲ್ವೇ? ಅದು ವಿಕೃತ ಅಂತನ್ಸಲ್ವೇ? ವಿಕೃತ ಅಂತಂದರೆ ಒಂಥರ ರಾಕ್ಷಸಿ ಸ್ವಭಾವ. ಅದು ರಾಕ್ಷಸಿ ಸ್ವಭಾವವಲ್ವೇ? ತಾನೇ ಮಾಡಿರ್ತಕ್ಕಂಥ, ತಾನೇ ಸೃಷ್ಟಿ ಮಾಡಿ ತಾನೇ ಕಾಪಾಡ್ತಕ್ಕಂತಹದ್ದನ್ನು ಹಾಗೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇಂಥದ್ದು ಮಾಡೋದು ವಿಕೃತಿ ಅಲ್ವೇ? ಹಾಗೆ ಹಾಗಂತೇಳಿ ಆ ಜಗನ್ಮಾತೆ ಮನಸ್ಸಿನಲ್ಲೇ ಆಲೋಚನೆ ಮಾಡ್ತಾ ಇದ್ದಾಳೆ. ನೋಡಿ, ಶಂಕರ ಭಗವತ್ಪಾದರು ರಚಿಸಿರ್ತಕ್ಕಂತಹ ಆ ಸಂದರ್ಭದಲ್ಲಿ ರಚಿಸಿದಂತಹ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಶ್ಲೋಕ, ಇದಕ್ಕೆ ಆ ಜಗನ್ಮಾತೆ ಮನಸೋತ್ಬಿಟ್ಟಿದ್ದಾಳೆ. ಗಣೇಶಾಣಿ ಮಾಧ್ಯಾಕಿಲೈ ಶಕ್ತಿ ಬೃಂದೈ ಮೃತಾಂ ವೈಸ್ಫುರಚಕ್ರ ರಾಜ್ಯೋಲ ಸಂತೀಂ ಪರಾಂ ರಾಜರಾಜೇಶ್ವರೀಂ ತ್ರಿಪುರೀಂ ತ್ವಾಂ ಶಿವಾಂ ಕೋಪರಿಸ್ತಾಂ ಶಿವಾಂ ಭಾವಯಾಮಿ. ಜಗನ್ಮಾತೆಯನ್ನ ಆದಿಶಂಕರಾಚಾರ್ಯರು ಭೃಂಗ ಝೇಂಕಾರ ನಾದದಂತೆ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರವನ್ನ ತರಂಗಗಳಾಗಿ ಆ ದೇವಾಲಯದಲ್ಲಿ ಕೇಳಿಸ್ತಾ ಇದೆಯಂತೆ. ಶಂಕರ ಭಗವತ್ಪಾದರು ಹೇಳ್ತಾ ಇರತಕ್ಕಂತಹ ಈ ಶ್ಲೋಕಗಳ ಒಂದು ಶಕ್ತಿ, ಆ ತೀವ್ರತೆ ಇಡೀ ದೇವಸ್ಥಾನದಲ್ಲಿ ಕೇಳಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಯಾರೂ ಇಲ್ಲ, ಬಹಳ ಮೌನವಾಗಿರ್ತಕ್ಕಂಥ ಪ್ರಶಾಂತವಾಗಿದೆ ಜಾಗ. ಅಲ್ಲಿ ಇರೋದು ಅಮ್ಮನವರು, ಈ ಭಕ್ತನಾಗಿರ್ತಕ್ಕಂತಹ ಶಂಕರ ಭಗವತ್ಪಾದರು, ಇವರಿಬ್ಬರೇ ಅಲ್ಲಿರೋದು. ಇಂತಹ ಒಂದು ಅಮೋಘವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಜಗನ್ಮಾತೆಗೆ ಸಂತೃಪ್ತಿ ಆಗ್ತಂಥ ರೀತಿಯಲ್ಲಿ ಶ್ರೀ ಶಂಕರ ಭಗವತ್ಪಾದರು ಆ ದೇವಿಯನ್ನ ಭವಾನಿ ಸ್ತೋತ್ರಗಳನ್ನು ಹೇಳ್ತಾ ಇದ್ದಾರೆ. ಆ ಒಂದು ಸ್ತೋತ್ರಗಳ ಒಂದು ಝೇಂಕಾರ ಅದು ಎಲ್ಲ ರೀತಿಯಲ್ಲಿ ಎಲ್ಲ ಕಡೆ ಸುತ್ತ ಆ ದೇವಸ್ಥಾನದಲ್ಲಿ ಎಲ್ಲ ಕಡೆ ಕೂಡ ಪ್ರಸರಿಸಿಬಿಟ್ಟಿದೆಯಂತೆ. ಎಲ್ಲ ದಿಕ್ಕುಗಳಲ್ಲೂ ಕೂಡ ಹರಡಿಬಿಟ್ಟಿದೆ ಆ ನಿಶ್ಶಬ್ದದಿಂದ ಇರ್ತಕ್ಕಂಥದ್ದು. ಆಮೇಲೆ ಆ ಮೀನಾಕ್ಷಿ ದೇವಿಯ ಒಂದು ಆ ಆಕರ್ಷಣೆ ಹೇಗಿದೆ ಅಂತಂತಂದರೆ, ಅವರು ಶಂಕರ ಭಗವತ್ಪಾದರು ಹೇಳಿರ್ತಕ್ಕಂತಹ ಆ ಸ್ತೋತ್ರ ಬಿಟ್ಟರೆ ಬೇರೆ ಏನು ಆಕೆಗೆ ಗಮನನೇ ಇಲ್ಲ. ಆ ಸ್ತೋತ್ರಗಳು ಆ ಜಗನ್ಮಾತೆಯ ಕರ್ಣಗಳಿಗೆ ಸೋಕಿ ಅದು ಸಂಪೂರ್ಣವಾಗಿ ಅವಳ ಒಳಗಡೆ ಪ್ರವೇಶ ಮಾಡಿಬಿಟ್ಟಿದೆ. ಆಕೆ ತಾನು ಏನು ಮಾಡೋದಕ್ಕೆ ಹೊರಗಡೆ ಬಂದೆ, ತಾನು ಯಾರು ಅನ್ನೋದು ಕೂಡ ಒಂದು ಕ್ಷಣ ಮರ್ತೋಗ್ಬಿಟ್ಟಿದ್ದಾಳೆ. ಈ ಒಂದು ಸ್ತೋತ್ರದ ಭಕ್ತಿ, ಶ್ರದ್ಧೆ ಇವೆಲ್ಲವನ್ನು ಆ ಶಂಕರ ಭಗವತ್ಪಾದರ ಒಂದು ಚಟುವಟಿಕೆಗಳನ್ನೆಲ್ಲ ನೋಡಿ ಅತ್ಯಂತ ಆನಂದ ಪರವಶಳಾಗಿರ್ತಕ್ಕಂತಹ ಆ ಜಗನ್ಮಾತೆ ಆಲೋಚನೆಯನ್ನು ಮಾಡ್ತಾ ಇದ್ದಾಳಂತೆ. ಆ ಹೃದಯದಲ್ಲಿ ಮಾತೃ ಮಮತೆ ಮೇಲೆ ಮೇಲೆ ಬರ್ತಾ ಇದೆ. ಯಾಕಂದರೆ ಅವಳ ರೂಪ ರೌದ್ರ ರೂಪ ಆ ಸಂದರ್ಭದಲ್ಲಿ. ಆದರೂ ಕೂಡ ಆ ಜಗನ್ಮಾತೆ ಈ ಶಂಕರ ಭಗವತ್ಪಾದರು ಹೇಳಿರ್ತಕ್ಕಂತಹ ಶ್ಲೋಕಗಳು ಅದನ್ನು ಕೇಳಿದಂತಹ ಆಕೆಗೆ ಒಳಗಡೆ ಇದ್ದಂತಹ ತಾಮಸಿ ಗುಣ ಕಡಿಮೆಯಾಗ್ತಾ ಬರ್ತಾ ಇದೆ. ಅವಳ ಹೃದಯದಲ್ಲಿ ಮಾತೃ ಮಮತೆ ಕೂಡಿರ್ತಕ್ಕಂತಹ ಅತ್ಯಂತ ಪ್ರೀತಿ ವಾತ್ಸಲ್ಯವನ್ನು ಹೊಂದಿರತಕ್ಕಂತಹ ತರಂಗಗಳು ಮೇಲೆ 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 ಬರ್ತಾ ಇದೆ. ಯಾವಾಗ ಈ ಮಾತೃ ವಾತ್ಸಲ್ಯದ ತರಂಗಗಳು ಮೇಲೆ ಬರ್ತಾ ಇದೆ ಅನ್ನೋದಾದರೆ ಆ ತಾಮಸಿ ಗುಣ ಸಂಪೂರ್ಣವಾಗಿ ಕೆಳಗಡೆ ಹೋಗ್ತಾ ಇದೆ. ಆಗ ಸಾತ್ವಿಕ ಗುಣಗಳು ಮೇಲ್ಗಡೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗಣೇಶಾಣಿ ಮಾಧ್ಯಾಕಿಲೈ ಶಕ್ತಿ ಬೃಂದೈ ವೃತಾಂ ವೈಸ್ಫುರಶ್ಚಕ್ರ ರಾಜ್ಯೋಲ ಸಂತೀಂ ಪರಾಂ ರಾಜರಾಜೇಶ್ವರೀಂ ತ್ರಿಪುರೀಂ ತ್ವಾಂ ಶಿವಾಂ ಕೋಪರಿಸ್ತಾಂ ಶಿವಾಂ ಭಾವಯಾಮಿ ಅಂತ ಹೇಳಿ ಈ ಒಂದು ಶ್ಲೋಕವನ್ನು ಕೇಳಿದಂತಹ ಜಗನ್ಮಾತೆ ಅವಳಿಗೇನು ಅನ್ನಿಸ್ತಾ ಇದೆ ಅಂತಂದರೆ, ವಶಿನ್ಯಾದಿ ವಾಗ್ದೇವತೆಗಳೇ ಈ ರೂಪದಲ್ಲಿ ಬಂದುಬಿಟ್ಟಿದ್ದಾರಾ ಅಂತ ಹೇಳಿ.
ಈ ವಶಿನ್ಯಾದಿ ವಾಗ್ದೇವತೆಗಳು ಯಾರು, ಅವರು ಎಲ್ಲಿದ್ದಾರೆ, ಯಾತಕ್ಕೆ ಅವ್ರಿಗೆ ಅಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ಮುಂದೆ ಲಲಿತಾ ಸಹಸ್ರನಾಮ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅವರ ವಿಚಾರವಾಗಿ ಅವರು ನಮ್ಮ ಶರೀರದಲ್ಲಿ ಯಾವ ಯಾವ ಭಾಗದಲ್ಲಿದ್ದಾರೆ, ಅವರು ಏನು, ಅವರ ಹತ್ರ ಇರ್ತಕ್ಕಂಥ ಶಕ್ತಿ ಏನು, ಅವರ ಬಗ್ಗೆ ಯಾಕೆ ಹೇಳಬೇಕು, ಈ ಲಲಿತಾ ಸಹಸ್ರನಾಮಕ್ಕೂ ಅವ್ರಿಗೂ ಏನು ಸಂಬಂಧ ಅಂತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೇನೆ. ನಿಜವಾಗ್ಲೂ ಆ ವಾಗ್ದೇವತೆಗಳನ್ನು ಪ್ರತಿನಿತ್ಯ ನಾವು ನೆನೆಸ್ಕೊಳ್ಳೇಬೇಕು. ನಾನು ಯಾವಾಗ ಆ ವಾಗ್ದೇವತೆಗಳ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೋ ಅವತ್ತಿನಿಂದ ನೀವು ಮರೀದೆ ಆ ವಾಗ್ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿಬಿಡ್ತೀರಿ. ಅಂತಹ ಅಪೂರ್ವವಾಗಿರ್ತಕ್ಕಂತಹ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಆ ಅಮ್ಮನವರ ಒಂದು ಶಕ್ತಿನೇ ಅದು. ವಾಗ್ದೇವತೆಗಳು ಯಾರು ಅನ್ನೋ ವಿಚಾರವನ್ನು ನಾವು ಬಹಳ ವಿಶೇಷವಾಗಿ ನಾನು ಹೇಳ್ತಾ ಹೋಗ್ತೇನೆ. ಅದರಿಂದ ಇಂತಹ ವಾಗ್ದೇವಿಗಳೇನೆ ಈ ರೂಪದಲ್ಲಿ ಬಂದುಬಿಟ್ಟಿದ್ದಾರಾ ಅಂತ ಹೇಳಿ ಅಮ್ಮನವರಿಗೇನೆ ಒಂದು ಯೋಚನೆ ಆಗುತ್ತೆ, ಒಂದು ಸೋಜಿಗವಾಗ್ಬಿಡುತ್ತಂತೆ. ಹಾಗೆ ಅದೆಂಥ ಮನೋಜ್ಞವಾಗಿರ್ತಕ್ಕಂತಹ ಕವಿತಾ ಶೈಲಿ ನಿನಗಿರೋದು. ಆಮೇಲೆ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂತಹ ಆ ಒಂದು ಕಂಠ, ಆ ಕಂಠ ಸಿರಿ, ಇದು ಜೊತೆಗೆ ಭಕ್ತಿ ತತ್ಪರತೆ, ಇಷ್ಟು ಕೂಡ ಅಮೋಘವಾಗಿರ್ತಕ್ಕಂತಹ ಸಂದರ್ಭ ಇಂತಹ ವರ್ಣನೆಯಲ್ಲಿ ಕೂತಿದೆ. ಜೊತೆಗೆ ಶ್ರೀಚಕ್ರ ರಾಜದಲ್ಲಿ ಇರ್ತಕ್ಕಂತಹ ನನ್ನ ಅದ್ರ ಜೊತೆಯಲ್ಲಿ ಈ ನವಾವರಣಗಳು ನಾನು ಅದ್ರ ಬಗ್ಗೆನೂ ಹೇಳ್ತೇನೆ. ನವಾವರಣಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ದೇವಿಯರು ಅವರು ಕೂತು ನನಗೆ ಹೇಗೆ ಪೂಜೆಯನ್ನು ಮಾಡ್ತಾರೋ, ಆರಾಧನೆಯನ್ನು ಮಾಡ್ತಾರೋ, ನನ್ನ ಬಗ್ಗೆ ಸ್ತುತಿಸ್ತಾರೋ ಅಂತಹ ರೀತಿಯಲ್ಲೇ ಈ ಶಂಕರ ಈ ರೀತಿಯಾಗಿ ನನಗೆ ವರ್ಣಿಸ್ತಾ ಇದ್ದಾನೆ. ಹಾಗಾಗಿ ಎಷ್ಟು ಸಂತೋಷವಾಗಿದ್ದಾಳೆ ಅಂದರೆ, ಜೊತೆಗೆ ನೋಡಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ರಚನೆಗಳನ್ನು ನೋಡಿದಂತಹ ಕೇಳಿದಂತಹ ಜಗನ್ಮಾತೆ ಅವಳು ಈ ಒಂದು ಶ್ಲೋಕದಿಂದ ಹೃಂಕಾರ ರೂಪಿಣಿ ನನ್ನ ಪರಾಂ ಅಂತ ಕರೆದಿದ್ದಾನೆ. ಹೌದು, ನಾನು ಪರ ಅಂದ್ರೇನು? ನಾನು ಸದಾಶಿವನಲ್ಲಿ ಐಕ್ಯವಾಗಿರ್ತಕ್ಕಂಥವಳು, ಸದಾಶಿವನಲ್ಲಿ ಐಕ್ಯವಾಗಿರ್ತಕ್ಕಂಥವಳು ಅನ್ನೋದನ್ನ ಎಷ್ಟು ಚೆನ್ನಾಗಿ ಅವನು ವರ್ಣಿಸಿದ್ದಾನೆ. ಹಾಗೆ ಇಡೀ ಶ್ರೀಚಕ್ರಕ್ಕೆ ಆ ಒಂದು ಎಲ್ಲ ದೇವತೆಗಳ ನವಾವರಣದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೂ ಕೂಡ ನಾನು ರಾಣಿಯಾಗಿರೋದ್ರಿಂದ ರಾಜರಾಜೇಶ್ವರಿ ಅಲ್ವೇ, ಅದನ್ನು ಕೂಡ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾನೆ. ಆ ಶ್ರೀಚಕ್ರದಲ್ಲಿರ್ತಕ್ಕಂತಹ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇವನು ಇದು ವಿಶ್ಲೇಷಣೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ ಬಹಳ ಸಂತೋಷದಿಂದ ಆ ಶ್ಲೋಕಗಳನ್ನು ಕೇಳಿದಾಳಂತೆ ಆ ಜಗನ್ಮಾತೆ. ಯಾವಾಗ ಆ ಜಗನ್ಮಾತೆ ಶ್ರೀ ಶಂಕರರ ಹಾಡಿದಂತಹ ಆ ಶ್ಲೋಕಗಳು, ಅವರು ಮಾಡಿದಂತಹ ಒಂದು ಭಕ್ತಿ, ತೋರಿದಂತಹ ಭಕ್ತಿ, ಇವೆಲ್ಲವನ್ನು ನೋಡಿದಂತಹ ಜಗನ್ಮಾತೆ ಅತ್ಯಂತ ಸಂತೋಷವಾಗಿದ್ದಾಳೆ. ಆಮೇಲೆ ಆ ಶಂಕರರನ್ನ ಮಾತಾಡಿಸೋದಿಕ್ಕೆ ಆರಂಭ ಮಾಡ್ತಾಳಂತೆ. ಅಪ್ಪ, ನೀನು ಯಾರು, ಯಾತಕ್ಕೋಸ್ಕರ ಬಂದಿದ್ದೀಯಾ? ನಾನು ಹೋಗ್ಬೇಕಾಗಿರೋ ಕಾರ್ಯಕ್ಕೆ ನೀನು ಅಡ್ಡವಾಗಿ ಕೂತ್ಕೊಂಡ್ಬಿಟ್ಟಿದ್ದೀಯ. ಈ ಒಂದು ಕಾರ್ಯದಲ್ಲಿ ನಾನು ಅಂದರೆ ಈ ಒಂದು ಸಂದರ್ಭದಲ್ಲಿ ಈ ಕತ್ತಲಾದ ಮೇಲೆ ನಾನು ಸಂಹಾರ ಕಾರ್ಯಕ್ಕೆ ನಾನು ಹೋಗಬೇಕಾಗತ್ತೆ. ಆದರೆ ನೀನು ನಿನ್ನ ಸ್ತೋತ್ರಗಳನ್ನು ಹೇಳಿ ನನ್ನನ್ನು ಮುಗ್ಧಳನ್ನಾಗಿ ಮಾಡಿ ಕ್ಷಣಕಾಲ ನನ್ನ ಇಲ್ಲಿ ನಿಲ್ಲೋ ಹಾಗೆ ಮಾಡಿಬಿಟ್ಟೆ. ಸರಿ, ಈಗ ನಿನ್ನ ಸ್ತೋತ್ರಗಳಿಂದ ನಾನು ಅತ್ಯಂತ ಸಂತೋಷಪಟ್ಟುಬಿಟ್ಟಿದ್ದೀನಿ. ನೀನು ಇಲ್ಲಿಂದ ಪಕ್ಕಕ್ಕೆ ಹೊಟ್ಟೋಗು, ನಾನು ನನ್ನ ಸಂಹಾರ ಕಾರ್ಯಕ್ಕಾಗಿ ಹೋಗ್ತೇನೆ ಅಂತ ಹೇಳಿ ಆ ಜಗನ್ಮಾತೆ ಶಂಕರ ಭಗವತ್ಪಾದರಿಗೆ ಹೇಳ್ತಾರಂತೆ. ಅಕಸ್ಮಾತ್ ನೀನು ಈ ಶ್ಲೋಕಗಳನ್ನು ಹೇಳಿ ನನಗೆ ತೃಪ್ತಿಪಡಿಸದೆ ಹೋಗಿದ್ದಿದ್ರೆ ನೀನು ನನಗೆ ಇಷ್ಟೊತ್ತಿಗೆ ಆಹಾರವಾಗಿ ಬಿಡ್ತಾ ಇದ್ದೆ. ಆದರೆ ನಿನ್ನ ಒಂದು ಶ್ಲೋಕ, ನಿನ್ನ ಒಂದು ಭಕ್ತಿ, ಆ ಒಂದು ವಿಚಾರಗಳು ನನ್ನನ್ನು ಕಟ್ಟಾಕ್ಬಿಟ್ಟಿದೆ. ಹಾಗಾಗಿ ನೀನು ನನ್ನನ್ನು ಬಿಟ್ಬಿಡು, ನಾನು ಹೋಗ್ತೇನೆ ಅಂತ ಹೇಳಿದಾಗ ಜಗನ್ಮಾತೆಗೆ
ಶಂಕರ ಭಗವತ್ಪಾದರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಹೇಳ್ತಾರಂತೆ, ಅಂಬಾ ಶಾಂಭವಿ ಚಂದ್ರಮೌಳಿ, ಆ ಚಂದ್ರಮೌಳಿಗೆ ನೀನು ಪತ್ನಿ ತಾಯಿ, ಕಾತ್ಯಾಯಿನಿ, ಸುಂದರಿ, ತ್ರಿಪುರ ಸುಂದರಿ. ಹೀಗೆ ಆ ಜಗನ್ಮಾತೆಯನ್ನ ಮತ್ತೆ 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 ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಜಗನ್ಮಾತೆ ಸ್ತೋತ್ರ ಪ್ರಿಯಳು. ಹಾಗಾಗಿ ಆ ಜಗನ್ಮಾತೆಯನ್ನ ಶಂಕರ ಭಗವತ್ಪಾದರು ಕೈ ಮುಗಿದು ಅತ್ಯಂತ ದೀನರಾಗಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆ ಜಗನ್ಮಾತೆಯನ್ನ ಅವಳ ಹೆಸರುಗಳನ್ನು ಹಿಂದೆ 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 ಹೇಳ್ತಾ ಇದ್ದಾರಂತೆ. ಅವಳಿಗೆ ಸಂತೋಷ ಪಡಿಸ್ತಾ ಇದ್ದಾರಂತೆ. ಆ ಒಂದು ಸ್ತೋತ್ರ ಧಾರೆಯಿಂದ ಅತ್ಯಂತ ಸಂತೋಷವಾಗಿ ಅವಳ ಮನಸ್ಸು ತಣ್ಣಗಾಗ್ಬಿಟ್ಟಿದೆಯಂತೆ. ಆ ತಾಯಿ ಒಂದು ಮಾತಾಡಿದ್ಲು, ಅಯ್ಯ ನೀನು ಯಾರು, ಯಾತಕ್ಕೆಲ್ಲಿ ಬಂದಿದ್ಯಾ ಅನ್ನೋ ಮಾತನ್ನು ಕೇಳಿದ್ಲು. ಆ ಒಂದು ಶಬ್ದ ಹೇಗಿತ್ತು ಅಂದರೆ, ವಾಗ್ದೇವಿ ನುಡಿಸ್ತಾ ಇದ್ದಂತಹ ಆ ವೀಣೆ, ಸರಸ್ವತಿಯ ವೀಣೆಯ ಹೆಸರು ಕಚ್ಚಪಿ ಅಂತ ಹೇಳಿ, ಅದರ ಮಧುರ ನಾದವನ್ನು ಕೂಡ ಮೀರಿಸುವಂತಹ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಆ ವಾಣಿ, ಆ ಶಬ್ದ. ಹಾಗಾಗಿ ಆ ಸುಸ್ವರವಾಗಿರ್ತಕ್ಕಂತಹ ಸುಮಧುರವಾಗಿರ್ತಕ್ಕಂತಹ ಆ ಒಂದು ನಾದದಲ್ಲಿ ಆ ಜಗನ್ಮಾತೆ ನುಡಿತಾಳಂತೆ. ಒಂದು ವರವನ್ನು ಕೊಡ್ತಾ ಇದ್ದಾಳೆ ಆ ಜಗನ್ಮಾತೆ ಶಂಕರ ಭಗವತ್ಪಾದರಿಗೆ. ನಿನ್ನ ಸ್ತೋತ್ರಕ್ಕೆ ನಾನು ಬಹಳ ಸಂತೋಷ ಪಟ್ಟಿದ್ದೀನಿ, ಮೆಚ್ಚಿಬಿಟ್ಟಿದ್ದೀನಪ್ಪ. ನಿನ್ನ ಈ ಸ್ತೋತ್ರಗಳು ಚಿರಸ್ಥಾಯಿಯಾಗಿರಲಿ, ಶಾಶ್ವತವಾಗಿರಲಿ ಅಂತ ವರವನ್ನು ಕೊಡ್ತಾ ಇದ್ದಾಳೆ. ನಿನ್ನ ಈ ಕವಿತೆಯ ಮಹಾರ್ಣವದಲ್ಲಿ ಮುಳುಗಿ ಅರ್ಥ ಮಾಡಿಕೊಡ್ತಕ್ಕಂತಹ ಮಾನವರೇ ಧನ್ಯರು. ಹಾಗೆ ಈ ಒಂದು ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ಒಳಗಡೆ ಗುಪ್ತವಾಗಿರ್ತಕ್ಕಂತಹ ಈ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಜನ್ಮ ಸಾಕಾಗೋಗೋದಿಲ್ಲಪ್ಪ. ಈ ಸ್ತೋತ್ರಗಳನ್ನು ಯಾರು ನಿತ್ಯ ಪಾರಾಯಣ ಮಾಡ್ತಾರೋ, ಈ ಸ್ತೋತ್ರಗಳಿಂದ ಯಾರು ಶ್ರೀಚಕ್ರದ ಆರಾಧನೆಯನ್ನು ಮಾಡ್ತಾರೋ ಅಂತಹ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಫಲಗಳು ಪ್ರಾಪ್ತವಾಗಲಿ. ಹಾಗೆ ಈ ಒಂದು ಶ್ಲೋಕದಿಂದ ನಾನು ತೃಪ್ತಿಯಾಗಿದ್ದೀನಿ, ನಿನಗೆ ಏನು ವರ ಬೇಕು ಕೇಳು ಅಂತ ಹೇಳಿ ಜಗನ್ಮಾತೆ ಶಂಕರ ಭಗವತ್ಪಾದರಿಗೆ ಕೇಳ್ತಾರಂತೆ. ಈ ಒಂದು ಮಾತಿಗೆ ಶಂಕರ ಭಗವತ್ಪಾದರು ಕೈ ಮುಗಿದು ಆ ತಾಯಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಮಾಡಿ ಏನು ವರವನ್ನು ಕೇಳಿದ್ರು, ತಾಯಿ ಯಾವ ರೀತಿಯಾಗಿ ಆ ವರವನ್ನು ಕೊಟ್ಟಳು, ಮುಂದೆ ಏನಾಯಿತು ಅಂತಕ್ಕಂಥ ಅತ್ಯಂತ ರೋಚಕವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಪ್ರತಿಯೊಬ್ಬರಿಗೂ ಕೂಡ ಜಗನ್ಮಾತೆಯ ಅನುಗ್ರಹ ಆಗಲಿ, ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ನಾನು ಇವತ್ತಿನ ಭಾಗವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಪ್ರೇಕ್ಷಕರ ಎಲ್ಲರೂ ಕೂಡ ಈ ಪ್ರತಿಯೊಂದು ಭಾಗವನ್ನು ಕೂಡ ದಯವಿಟ್ಟು ಕೇಳಿ, ಸಂಪೂರ್ಣವಾಗಿ ಕೇಳಿ. ಈ ಒಂದು ವಿಚಾರವನ್ನು ತಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ, ಬಂಧುಗಳಿಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ಭಾಗವಹಿಸಲಿ, ಅವರಿಗೂ ಕೂಡ ಅಮ್ಮನವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ದಯವಿಟ್ಟು ಈ ವಿಚಾರಗಳನ್ನು ತಿಳಿಸೋ ರೀತಿಯಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಎಲ್ರಿಗೂ ಕೂಡ ಅನುಕೂಲ ಆಗೋ ಹಾಗೆ ಈ ಭಗವತಿಯ ಒಂದು ಕಥೆಗಳನ್ನು ಕೇಳೋದಕ್ಕೆ ಅನುಕೂಲ ಮಾಡಿಕೊಡಿ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ನಮಸ್ಕಾರ.